ಓಹೋ, ಜಾಗನೇ ಇಲ್ಲ. ಓಕೆ, ಕೊನೆ ದ್ವಾರ ಅಂತ ಹೇಳಲಾಗುತ್ತೆ ಇದನ್ನ. ಬಟ್ ಯಾರು ಡಿಕೋಡ್ ಮಾಡಿಲ್ವಾ? ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದೆ. ತೆಲುಗು ಇದೆ, ಎಲ್ಲ ಸಾಂಸ್ಕ್ರಿಟ್, ಹಿಂದಿ. ನೋಡ್ತಾ ಇದ್ದೀರಾ, ಆ ಶಾಸನನು ಬೇಸಕ್ಕಾಗಿಲ್ಲ ನಮ್ಮ ಭಾರತ ಸರ್ಕಾರದ ಕೈಲಾಗ್ಲಿ ಇದಾಗ್ಲಿ. ಇಲ್ಲೇನಿದೆ, ನಮ್ಮ ನೂತನ ಕವಿಗಳಾದ ಶಿಲ್ಪಕಲೆಗಳಾದ ಇವರು ಕೆತ್ತಿದ್ದಾರೆ. ಇದನ್ನು ಬೇಸಕ್ಕಾಗಲ್ಲ. ಇಲ್ಲಿ ಈಜೊಡ್ತೀರಾ? ಓಹೋ, ಮತ್ತೆ ಆಳ ಗೊತ್ತಿಲ್ಲ, ಸುಮ್ನೆ ಬೀಳೋದು ಹಂಗೆ ಎದ್ದು ಬರೋದು ಅಷ್ಟೇನೆ. ಇಲ್ಲ ದಾರಿ ಇದೆ ನಮ್ಗೆ. ಅಭಿವೃದ್ಧಿ ಅನ್ನೋದು ಎಲ್ಲಾ ಕಡೆನೂ ಇರುತ್ತೆ. ಅಭಿವೃದ್ಧಿ ಮಾಡ್ಬೇಕು ನಾವು. ನಮ್ಮ ಸರ್ಕಾರಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಕದ್ರಿ ನರಸಿಂಹಸ್ವಾಮಿ ಅಂತ ಆ ದೇವ್ರು ಅಂದ್ರ ಅಂದ್ರೆ ಅದು ನರಸಿಂಹಸ್ವಾಮಿ ಅಂತ ದೇವ್ರು, ಅದು ಫೇಮಸ್ ಅಲ್ಲ. ಅದೇ ದೇವ್ರ ಹೆಸರಲ್ಲಿ ಇಲ್ಲೊಂದು ದೇವಸ್ಥಾನ. ಎಲ್ಲ ಪೂಜೆಗಳು ನಡೀತಾ ಇತ್ತು. ಓಕೆ, ಚೆನ್ನಾಗಿ. ಅದೇ ನೀರಲ್ಲ ಇದು ಇಲ್ಲಿ ಬಂದಿರೋದು? ಓಕೆ, ಬಟ್ ಇಲ್ಲಿ ನಿಮ್ಮ ಪೂರ್ವಜರಿಗಾಗ್ಲಿ ಅಥವಾ ಬೇರೆ ಯಾರಿಗಾದ್ರೂ ನಿಧಿಗಳು ಸಿಕ್ಕಿರೋದಿದ್ಯಾ? ಇಲ್ಲ ಅಲ್ಲ? ಹಾ ಹಾ, ಹೇಳಲ್ಲ. ಉಳುಮೆ ಮಾಡ್ತಾರಲ್ಲ ಪಕ್ಕದಲ್ಲಿರೋ ಹೊಳಗಳು, ಅದುಗಳಲ್ಲಿ ಸಿಗುತ್ತೆ ಏನೋ ಅಂತ ಒಂದಿದೆ. ಓಕೆ, ಅದೆಲ್ಲ ಕೋಟೆಗಳೆಲ್ಲ ಅಲ್ಲಿವರೆಗೂ ಏನೋ ಇರುತ್ತಲ್ಲ ಮೊದಲಿನ ಕಾಲದಲ್ಲಿ. ಓಹೋ, ಜಾಗನೇ ಇಲ್ಲ. ಓಕೆ, ಈ ಕೋಟೆಯ ಕೊನೆ ದ್ವಾರ ಅಂತ ಹೇಳಲಾಗುತ್ತೆ ಇದನ್ನ. ಶಾಸನ ಇದೆ. ಶಾಸನ ಅದನ್ನ ಓದಿದ್ರೆ ಇದ್ರಲ್ಲಿ ಏನಿದೆ ಏನಂತ ಗೊತ್ತಾಗುತ್ತೆ. ಓಕೆ, ಬಟ್ ಯಾರು ಡಿಕೋಡ್ ಮಾಡಿಲ್ವಾ? ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದೆ. ತೆಲುಗು ಇದೆ, ಎಲ್ಲ ಸಾಂಸ್ಕ್ರಿಟ್, ಹಿಂದಿ, ಮಲಯಾಳಂ ಎಲ್ಲ ಲ್ಯಾಂಗ್ವೇಜ್ ಇದೆ. ಜಾಸ್ತಿ ಇದೆ ಬಿಡಿ. ತಗೊಳ್ಳಿ, ಡಿಕೋಡ್ ಮಾಡಿಲ್ಲ ಇದನ್ನ ಯಾರು? ಇಲ್ಲ, ಅದನ್ನ ಮಾಡಿದ್ರೆ ಇದ್ರಲ್ಲಿ ಏನಿದೆ ಏನು ಅಂತ ಗೊತ್ತಾಗುತ್ತಂತೆ. ಓಕೆ, ಅಲ್ಲಿ ಕೆಳಗಡೆ ನೋಡುತ್ತಲ್ಲ ನೋಡಿ, ಅದ್ ಬೇರೆ ಇದು ಬೇರೆನಾ? ಅದು ಬೇರೆ ಇದು ಬೇರೆ. ಅದು ಆ ಕೋಟೆ ಆ ಕಡೆ ಇರೋದು. ಓಕೆ, ಇದು ಆಳ ಎಷ್ಟಿದೆ ಅಂತ ಗೊತ್ತಾ? ಗೊತ್ತಿಲ್ಲ, ಅವೆಲ್ಲ ಗೊತ್ತೇ ಇಲ್ಲ. ಯಾವ್ದು ಆಳ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಕಮ್ಮಿ ಆಗಲ್ಲ, ಅಷ್ಟೇ ಇರುತ್ತೆ. ಕಮ್ಮಿನೇ ಆಗಲ್ಲ. ಇದು ಸೀಳ್ ಬಿಟ್ಟಂಗೆ ಐತಲ್ಲ, ಆ ಬಂಡೆ ಈ ಬಂಡೆ ಅರ್ಧಂಬರ್ಧ ಸೀಳ್ ಬಿಟ್ಟಂಗೆ ಐತೆ. ಆಗಲ್ಲ ನಾವು ಅದೆಲ್ಲ. ಬಟ್ ಇದ್ರ ಒಳಗಡೆ 7 ಲೋಕ ಅಷ್ಟು ಇದಿದೆ ಅಂತಾನು ಸ್ಟೋರಿ ಇದೆ. ಇಲ್ಲಿ ಬಂದ್ಬಿಡ್ತೇವೆ ಇವಾಗ ಕೆಲವರೇ ಇರೋದು 5 ಜನ ಅಂತ. ಬಟ್ ಇಲ್ಲೊಂದಿದೆ ಅದ ಅಲ್ಲ, ಈ ನೀರು ಕಮ್ಮಿ ಆಗಲ್ಲ. ಇಲ್ಲ, ಕಮ್ಮಿ ಆಗಲ್ಲ. ಓ, ಸ್ಟೆಪ್ ಬೈ ಸ್ಟೆಪ್ ಇದ್ದಂಗಿದೆ. ಬಟ್ ಈ ರಹಸ್ಯನ ಬೇಧಿಸಕ್ಕೆ ಯಾರು ಮಾಡ್ಲಿಲ್ವಾ ಪ್ರಯತ್ನ? ಇಲ್ಲಿ ನಮ್ಮ ಶಿಲ್ಪಿಗಳು ಕತ್ತಿರೋದು ಇದು. ಅಲ್ಲೊಂದು ಕಲ್ಲಿದೆಯಲ್ಲ, ಅಲ್ಲೊಂದು ಕ್ಲೋಸ್ ಮಾಡವ್ರೆ. ಓಕೆ, ಇಲ್ಲಿ ಸೊರಂಗ ಇದೆ ಅಂತ ಒಳಗಡೆಗೆ. ಓಹೋ, ಅಲ್ಲಿ ಕೆರೆಯಲ್ಲಿ ಅಲ್ಲೋದ್ರೆ ಇಷ್ಟೊಂದು ಏನು 7 ಲೋಕ ಅಷ್ಟು ಪ್ರಪಂಚ ಇದರಲ್ಲಿ ಏನೋ ಸ್ಟೋರಿ ಇಲ್ಲ. ಈ ಗುಹೆ ಅಲ್ಲ, ಎಷ್ಟು AC ತರ ಬರುತ್ತೆ ಗಾಳಿ. ಓಕೆ, ಅಲ್ಲೇ ಮಾಡಿ ನಾವೆಲ್ಲ ಇಳ್ದಿದ್ವಿ ಸ್ವಲ್ಪ ಒಳಗಡೆ. ಯಾಕೆ ನಾವು ಬಂದ್ಬಿಟ್ಟಿವಿ, ನಾವು ಹೋಗಿಲ್ಲ. ತಣ್ಣಗೆ ಬರುತ್ತೆ ಗಾಳಿ ಅಲ್ಲಿಂದ. ಓಕೆ, ಇದೇನ್ ನೋಡ್ತಾ ಇದ್ದೀರಾ, ಆ ಶಾಸನನು ಬೇಸಕ್ಕಾಗಿಲ್ಲ ನಮ್ಮ ಭಾರತ ಸರ್ಕಾರದ ಕೈಲಾಗ್ಲಿ ಇದಾಗ್ಲಿ. ಇಲ್ಲೇನಿದೆ, ನಮ್ಮ ನೂತನ ಕವಿಗಳಾದ ಶಿಲ್ಪಕಲೆಗಳಾದ ಇವರು ಕೆತ್ತಿದ್ದಾರೆ. ಇದನ್ನು ಬೇಸಕ್ಕಾಗಲ್ಲ. ನೋಡಿ ಹೆಂಗ್ ಕೆತ್ತಿದ್ದಾರೆ, ಐ ಲವ್ ಯು ಎಲ್ಲ ಕೆತ್ತಿದ್ದಾರೆ ನೋಡಿ. ವ್ಯೂ
ಕೋಟೆ ಒಳಗಡೆ ಇರ್ತಾವಲ್ಲ ಇವಾಗ ಅರಮನೆ ತರದ್ದು, ಆಮೇಲೆ ಆತರ ಅದೇ ಕೆಳಗಡೆ ಊರೆಲ್ಲ ಇದ್ದಿದ್ದಂತೆ ಎಲ್ಲ ನಾಶ ಮಾಡ್ಬಿಟ್ಟವ್ರೆ. ಓಕೆ. ಎಲ್ಲಾ ಕಡೆಗೂ ಈ ತರ ಒಂದ್ ಕೊಳ ಇದೆಯಲ್ಲ, ಅದ್ರ ರಹಸ್ಯನೇ ಗೊತ್ತಾಗ್ತಿಲ್ಲ ಒಂಥರ. ಇದ್ರ ಒಳಗಡೆ ಏನೋ ಇರಬಹುದು ಅಷ್ಟೇ. ಅಂದ್ರೆ ಎಲ್ಲಾ ಒಂದು ಆ ಬಂಡೆಗೂ ಈ ಬಂಡೆಗೂ ಬಿರುಕು ಬಿಟ್ಬಿಟ್ಟು ಸೆಂಟರ್ ನಲ್ಲಿ ಒಂದೊಂದು ಕೊಳಗಳಿದಾವೆ. ಅದು ಬಿರುಕು ಬಿಟ್ಟಿರೋದ ಇಲ್ಲ ಅದು ಆಗಿನ ಕಾಲದಲ್ಲಿ ಏನಾದ್ರು ಸತ್ಯ ಇದ್ದವ್ರು ಮಾಡ್ಕೊಂಡಿರೋದ. ಇಲ್ಲಿ ಈಜೋಡ್ತೀರಾ? ನಾವು ಈಜಾಡ್ತಿದ್ವಿ. ಓಹೋ. ಮತ್ತೆ ಆಳ ಆಳ ಗೊತ್ತಿಲ್ಲ, ಸುಮ್ನೆ ಬೀಳೋದು ಹಂಗೆ ಎದ್ದು ಬರೋದು ಅಷ್ಟೇನೆ. ಇಲ್ಲ ತಕ್ಕ ದಾರಿ ಇದೆ ನಮ್ಗೆ ಅಷ್ಟೇ, ಅಲ್ಲಿ ಫುಲ್ ಆಳ ಇರುತ್ತೆ. ಇಲ್ಲೆಲ್ಲ ನಾವು ಪ್ರಿಪೇರ್ ಮಾಡ್ಬೇಕಂದ್ರೆ ಫುಡ್ ಎಲ್ಲ ಇದ್ರಲ್ಲೇ ನೀರು ತಗೊಂಡು ಮಾಡ್ತಾ ಇದ್ವಿ. ಹೌದಾ? ಇದೇ ನೀರೇ ಯೂಸ್ ಮಾಡ್ತಾ ಇದ್ವಿ ನಾವು. ನೋಡಿ ಹತ್ಕೊಂಡು ಹೋಗೋದೇ ಬಹಳ ಕಷ್ಟ, ಇಲ್ಲಿ ಬರೋದೇ ಕಷ್ಟ ಇದೆ. ಒಂದು ಜಾಗ ಕೂಡ ಇಲ್ಲ ಇಲ್ಲಿ ಬರಕ್ಕೆ. ಅಲ್ಲ ಬಟ್ ಇನ್ನೊಂದು ಏನ್ ಗೊತ್ತಾ, ಸರ್ಕಾರ ಯಾರಾದ್ರೂ ಒಂದ್ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಟೂರಿಸ್ಟ್ ಪ್ಲೇಸ್ ಮಾಡಿದ್ರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇದಾಗತ್ತೆ ಗೊತ್ತಾಗತ್ತೆ. ಅದೇ ಅಲ್ಲ ಮೇನ್ ಇಲ್ಲಿ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಹಾಕ್ಸಿ ಇವಾಗ ನೋಡಿ ನಾನೇ ಬಂದೆ, ನನಗೆ ಒಂಥರ ಆಯ್ತು, ಏನೋ ಒಂದು ಭಯ ಇದಾಯ್ತು. ಆ ತರ ಒಬ್ರು ಇದ್ರ ಅಂದ್ರೆ ನಿಮಗೆ ಬರ್ಬೋದಲ್ಲ ಕರ್ಕೊಂಡು ಈ ತರ ಬನ್ನಿ ನೋಡಿ ಅಂತ. 700 ವರ್ಷ ಇತಿಹಾಸ ಇರುವ ಕೋಟೆ ಪಾಳು ಬಿದ್ದಿದೆ. ಪಾಳು ಬಿದ್ದಿರೋದು ಮಾತ್ರ ಅಲ್ಲ, ಉಳಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಇದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಸರ್ಕಾರಕ್ಕೆ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಕೇಳ್ತೀನಿ, ನಾನು ದಯವಿಟ್ಟು ಇತಿಹಾಸ ಹಿನ್ನೆಲೆ ಹೊಂದಿರುವ ಕೋಟೆಗಳನ್ನ ಕಾಪಾಡ್ಕೊಳ್ಳಿ, ಇರೋದನ್ನ ಕಾಪಾಡ್ಕೊಳ್ಳಿ. ಇದನ್ನ ಡೆವಲಪ್ಮೆಂಟ್ ಮಾಡೋದು ಬೇಡ, ಇರೋದನ್ನ ಕಾಪಾಡ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿದೆ ಇದು ಟೂರಿಸ್ಟ್ ಪ್ಲೇಸ್ ಮಾಡ್ಕೊಳ್ಳೋಕೆ. ಇಲ್ಲಿ ಜನಗಳು ಬರ್ತಾರೆ, ಇಲ್ಲಿ ಒಂದು ವ್ಯಾಪಾರ ಸೃಷ್ಟಿ ಆಗತ್ತೆ, ಒಂದು ಅಂಗಡಿ ಮಳಿಗೆಗಳು ಸ್ಟಾರ್ಟ್ ಆಗತ್ತೆ. ಅಭಿವೃದ್ಧಿ ಅನ್ನೋದು ಎಲ್ಲಾ ಕಡೆನೂ ಇರುತ್ತೆ, ಅಭಿವೃದ್ಧಿ ಮಾಡ್ಬೇಕು ನಾವು. ನಮ್ಮ ಸರ್ಕಾರಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ನಾನು ದಾವಣಗೆರೆ ಸೀರೀಸ್ ಒಂದು ಮಾಡ್ತಾ ಇದ್ದೆ. ದಾವಣಗೆರೆಯಲ್ಲಿ ಎಷ್ಟು ಕಲಾಕೃತಿ ಇರೋ ಒಂದು ಒಳ್ಳೊಳ್ಳೆ ದೇವಸ್ಥಾನಗಳಿದಾವೆ, ಪಾಳು ಬಿದ್ದೋಗಿದೆ ಅದು. ನೋಡಿ ಹೊಟ್ಟೆಲ್ಲ ಉರಿತು. ಈ ಲಕ್ಷ ಕೊಟ್ರು ಕೋಟಿ ಕೊಟ್ರು ಅಂತ ಡಿಸೈನ್ ಮಾಡಕ್ ಬರಲ್ಲ, ಬರೀ ಒಂದೇ ಕಲ್ಲ ಕೆತ್ತಿರೋದವೆಲ್ಲ. ಗುಮ್ಮನಾಯಕನ ಕೋಟೆ ವ್ಯೂ. ಬಟ್ ಇಷ್ಟು ಚೆನ್ನಾಗಿ ಸುಭದ್ರವಾಗಿ ಕಟ್ಟಿದ್ದಾರೆ ಅಂದ್ರೆ, ಕೋಟೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ 100% ಇಲ್ಲಿ ಏನೋ ಇದೆ ಹಂಗಾರೆ. ಅರಮನೆ, ವಜ್ರ ವೈಡೂರ್ಯಗಳಿರೋ ಜಾಗ ಇರ್ಬೋದು. ಅಲ್ಲ, ಟಿಪ್ಪು ಸುಲ್ತಾನ್ ಬಂದು ಆಕ್ರಮಣ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನು ಸುಮ್ನೆ ಆಕ್ರಮಣ ಅಂತ ಮಾಡಲ್ಲ, ಅವ್ನಿಗೆ ಏನಾದ್ರು ಒಂದು ಸಿಕ್ಕಿರುತ್ತೆ. ಅದೇ ಆ ತರ ನಮ್ಮ ಟ್ರೆಜರಿ ಹೋಗ್ಬಾರ್ದಂತ ಬಾವಿಗೆ ಬಿಟ್ಬಿಟ್ಟಿದ್ದಾರೆ ಸ್ಟೋರಿ ಅದು. ಅವನು ಜಂಪ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿ ಅನ್ನೋದು ಸ್ಟೋರಿ. ನೋಡಿ ಜಾಗ ಕೂಡ ಇಲ್ಲ ಇಲ್ಲಿ ಬರೋಕ್ಕೆ. ಸ್ನೇಹಿತರೆ ನೋಡಿದ್ರಲ್ಲ, ಗುಮ್ಮನಾಯಕನ ಕೋಟೆನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ. ತುಂಬಾ ಚೆನ್ನಾಗಿದೆ ಜಾಗ. ಅದೇ ಎಲ್ಲಾ ವಿಡಿಯೋಗಳಲ್ಲಿ ಹೇಳೋ ತರ ನಾನು ಇದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಸರ್ಕಾರ ಇಂಥ ಇತಿಹಾಸ ಹೊಂದಿರುವ ಒಂದು ಸ್ಥಳಗಳನ್ನ ಅಭಿವೃದ್ಧಿ ಮಾಡಿ ಟೂರಿಸ್ಟ್ ಪ್ಲೇಸ್ನ ಮಾಡಿದ್ರೆ ಇಲ್ಲಿರುವಂಥ ಜನಗಳಿಗೆ, ಲೋಕಲ್ ಪೀಪಲ್ಸ್ಗಳಿಗೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸ್ದಂಗಾಗತ್ತೆ. ಆಮೇಲೆ ಈ ನಮ್ಮ ಇತಿಹಾಸ ಹೊಂದಿರೋ ಸ್ಥಳಗಳನ್ನ ಉಳಿಸ್ಕೊಂಡಂಗಾಗತ್ತೆ. ದಯವಿಟ್ಟು ಈ ವಿಡಿಯೋನ ಎಲ್ಲಿ ತನಕ ಆಗುತ್ತೋ ತನಕ ಶೇರ್ ಮಾಡಿ, ಇದನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಲಿ ಸರ್ಕಾರಗಳು. ಬೇರೆ ಕಂಟ್ರಿಗಳೆಲ್ಲ ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರು ಏನೂ ಮಾಡಿಲ್ಲ. ಅವರು ಇತಿಹಾಸ ಹೊಂದಿರೋ ಎಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಟೂರಿಸ್ಟ್ ಪ್ಲೇಸ್ನ ಮಾಡಿದ್ದಾರೆ. ವೀಕೆಂಡ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾರೆ, ಮಜಾ ಮಾಡ್ತಾರೆ. ಒಂದು ಏನೋ ಜಸ್ಟ್ ಫಾರ್ ಎ ಚೇಂಜ್ ಅಂತ ಹೇಳಿ ಇದು ಮಾಡ್ತಾರೆ. ಸೊ ಈ ಒಂದು ಇತಿಹಾಸ ಹೊಂದಿರುವ ಎಲ್ಲ ಸ್ಥಳಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಸೊ ಇದಾಗಿತ್ತು.
ಗುಮ್ಮನಾಯಕನ ಕೋಟೆಯನ್ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.